ಇನ್ನು ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವದ ಆತಂಕ. ಹಾಗಾಗಿ ಕೆಲವು ಮಾರ್ಗಸೂಚಿಗಳನ್ನು ಪೆಟ್ರೋಲ್ ಬಂಕ್ ಡೀಸೆಲ್ ಬಂಕ್ನವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಈಗ ನೋಡಿ, ಧಾರವಾಡದಲ್ಲಿ ಒಂದು ದಿನಕ್ಕೆ ಕೇವಲ 200 ಲೀಟರ್ ಮಾತ್ರ ನಿರ್ಬಂಧವನ್ನು ಹೇರಿದ್ದಾರೆ. ಡೀಸೆಲ್ ತುಂಬ ಜನ ಯಾರಪ್ಪ ಒಂದು ದಿನಕ್ಕೆ 200 ಲೀಟರ್ ಯೂಸ್ ಮಾಡ್ತಾರೆ ಅನ್ಕೋಬೋದು. ಈ ಬಸ್, ಪ್ರೈವೇಟ್ ಬಸ್ ಅವರೆಲ್ಲ ಓವರ್ನೈಟ್ ಜರ್ನಿ ಮಾಡ್ತಾರಲ್ಲ, ಅವ್ರಿಗೆಲ್ಲ ಪ್ರತಿನಿತ್ಯ ಬೇಕೇ ಬೇಕು. ಒಂದು ದಿನಕ್ಕೆ ಕೇವಲ 200 ಲೀಟರ್ಗೆ ಮಾತ್ರ ನಿರ್ಬಂಧ ಅಂತೆ. ಧಾರವಾಡ ನಗರದ ಪೆಟ್ರೋಲ್ ಬಂಕ್ಗಳಿಗೆ ಸರ್ಕಾರ ಆದೇಶ ಕೊಟ್ಟಿರೋದು. 200 ಲೀಟರ್ಗಿಂತ ಹೆಚ್ಚು ಡೀಸೆಲನ್ನು ಹಾಕುವಂತಿಲ್ಲ. ಸರ್ಕಾರದ ಆದೇಶದಂತೆ ವಾಹನಗಳಿಗೆ ತೈಲ ಮಿತಿಯನ್ನು ಹೇರಿದ್ದಾರೆ. ಮತ್ತು ಕ್ಯಾನ್, ಡ್ರಮ್ಗಳಿಗೆ ಇಂಧನ ಹಾಕಲ್ಲ ಅಂತ ಮಾಲೀಕರು ಹೇಳ್ತಾ ಇದ್ದಾರೆ. ಭಾರತ್ ಪೆಟ್ರೋಲಿಯಂ ಬಂಕ್ನಲ್ಲಿ ನೋಟಿಸನ್ನು ಅಂಟಿಸಿದ್ದಾರೆ ಸಿಬ್ಬಂದಿ. 200 ಲೀಟ್ರು ನಿಮಗೆ ಈ ಡೀಸೆಲ್ ಕಾರೆಲ್ಲ ನಡೆದೋಗುತ್ತೆ. ಬಸ್ಗಳಿಗೆ, ಲಾರಿಗಳಿಗೆ, ಅಂತಾರಾಜ್ಯ ಹೋಗ್ತಕ್ಕಂಥ ಲಾರಿಗಳು, ಬಸ್ಗಳೆಲ್ಲ ಇರ್ತವಲ್ಲ, ಇಂಟರ್ಸ್ಟೇಟ್ ವೆಹಿಕಲ್ಸ್, ಅವುಗಳಿಗೆ ಬೇಕೇ ಬೇಕು. ಆದರೆ ಇವರು 200 ಲೀಟ್ರ್ ಮಾತ್ರ ಅಂತ ಇದ್ದಾರೆ. ಭಾರತ್ ಪೆಟ್ರೋಲಿಯಂ ಪಂಪ್ಗಳಿಗೂ ಕೂಡ ಇವತ್ತು ರಾಜ್ಯ ಸರ್ಕಾರ ಒಂದು ಏನಂತಿದ್ರೆ ನೋಟಿಸ್ ಕಳಿಸಿರುವಂಥದ್ದು. ಸುಮಾರು ದಿನಗಳಿಂದ ಒಂದು ಮೆಸೇಜ್ ಏನಂತಿದ್ರೆ ಹರಿದಾಡ್ತಾ ಇತ್ತು. ಅದರಲ್ಲಿ ದಿನಕ್ಕೆ ಇಷ್ಟೇ ಪೆಟ್ರೋಲ್ನ ಹಾಕಬೇಕನ್ನುವಂಥ ಒಂದು ಏನಂತಿದ್ರೆ ಆ ಸಂದೇಶ ಎಲ್ಲ ಕಡೆ ಓಡಾಡ್ತಿತ್ತು. ಆದರೆ ಇವತ್ತು ಭಾರತ್ ಪೆಟ್ರೋಲಿಯಂಗೆ ಒಂದು ಏನಂತಿದ್ರೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ಏನಂತಿದ್ರೆ ಒಂದು ಆದೇಶವನ್ನು ಕಳಿಸಿದೆ. ಪ್ರತಿ ಒಂದು ವಾಹನಕ್ಕೆ ಒಂದು ದಿನಕ್ಕೆ 200 ಲೀಟರ್ ಮಾತ್ರ ಏನಂತಿದ್ರೆ ಡೀಸೆಲ್ ಹಾಕಬೇಕನ್ನುವಂಥ ಒಂದು ಏನಂತಿದ್ರೆ ನಿಯಮವನ್ನು ಈಗ ರಾಜ್ಯ ಸರ್ಕಾರ ಮಾಡಿರುವಂಥದ್ದು. ಅದರ ಜೊತೆಗೆ ಯಾವುದೇ ರೀತಿಯಾದಂಥ ಕ್ಯಾನ್ ಆಗಿರ್ಬೋದು, ಡ್ರಮ್ ಆಗಿರ್ಬೋದು ತಂದರೆ ಅದಕ್ಕೆ ಏನಂತಿದ್ರೆ ಪೆಟ್ರೋಲ್ ಅಥವಾ ಡೀಸೆಲ್ ಏನಂತಿದ್ರೆ ಹಾಕುವಂತಿಲ್ಲ. ಹೀಗಾಗಿ ಈಗ ಸದ್ಯಕ್ಕೆ ಪೆಟ್ರೋಲ್ ಪಂಪ್ಗಳಲ್ಲಿ, ಧಾರವಾಡದಲ್ಲಿರುವಂಥ ಪೆಟ್ರೋಲ್ ಪಂಪ್ಗಳಲ್ಲಿ ಡೀಸೆಲನ್ನು ಏನಂತಿದ್ರೆ 200 ಲೀಟ್ರಿಗಿಂತ ಹೆಚ್ಚಾಗಿ ಹಾಕ್ತಾ ಇಲ್ಲ. ಅದರ ಜೊತೆಗೆ ಯಾರಾದರೂ ಕ್ಯಾನ್ ತೊಗೊಂಬಂದರೆ ಅದಕ್ಕೆ ಏನಂತಿದ್ರೆ ಪೆಟ್ರೋಲ್ ಡೀಸೆಲ್ ಕೊಡುವಂಥ ಅವಕಾಶ ಇಲ್ಲಿ ಏನಂತಿದ್ರೆ ಮಾಡಿ ಕೊಡ್ತಾ ಇಲ್ಲ. ಸದ್ಯಕ್ಕೆ ನಾವು ಧಾರವಾಡದಲ್ಲಿರುವಂಥ ಒಂದು ಭಾರತ್ ಪೆಟ್ರೋಲಿಯಂ ಏನಿದೆ ಅದರ ಏನಂತಿದ್ರೆ ಮಾಲೀಕರ ಜೊತೆ ಕೂಡ ಏನಂತಿದ್ರೆ ಮಾತಾಡೋಣ. ಯಾಕಂತಿದ್ರೆ ಇವತ್ತು ಬೆಳಗ್ಗೆನೇ ಇಲ್ಲಿ ಏನಂತಿದ್ರೆ ಒಂದು ಆದೇಶ ಇವರಿಗೆ ಬಂದಿರುವಂಥದ್ದು. ಸರ್ ನಮಸ್ಕಾರ. ಏನಂತೇಳಿ ಆದೇಶ ಬಂದಿತ್ತು ಸರ್? ಯಾಕಂದರೆ ಒಂದು ಮೆಸೇಜ್ ಓಡಾಡ್ತಾ ಇತ್ತು ವಾಟ್ಸಪ್ಪಲ್ಲಿ, ದಿವಸಕ್ಕೆ 5,000ಕ್ಕಿಂತ ಹೆಚ್ಚಿಗೆ ಡೀಸೆಲ್ ಯಾರಿಗೂ ಹಾಕಬಾರ್ದು ಅನ್ನುವಂಥದ್ದು. ಇವತ್ತೇನು ನಿಯಮ ಬಂದಿದೆ ಅಂತ? ನಿಯಮ ಬಂದಿದ್ದು, ಒಂದು ಕಸ್ಟಮರ್ಗೆ, ಒಂದು ಟ್ರಕ್ಕಿಗೆ 200 ಲೀಟ್ರ್ಗಿಂತ ಹೆಚ್ಚಿಗೆ ಹಾಕಬಾರ್ದು ಒಂದು ದಿವಸಕ್ಕೆ. ಆಮೇಲೆ ಕ್ಯಾನು ಮತ್ತು ಲೂಸು ಪೆಟ್ರೋಲದು ಏನೂ ಕೊಡ್ತಕ್ಕದ್ದಲ್ಲ. ಇವನ್ ಕ್ಯಾನಿಗೆ ಸಹಿತ ಕೊಡ್ತಕ್ಕದ್ದಲ್ಲ. ಪೆಟ್ರೋಲು ಸಹಿತ ಲೂಸ್ ಏನು ಬಾಟಲ್ ಒಳಗೆ, ಕ್ಯಾನ್ ಒಳಗೆ ಕೊಡ್ತಕ್ಕದ್ದಲ್ಲ. ಇದು ಆದೇಶ ಬಂದಿದೆ.